ಇಲ್ಲಿವರೆಗೆ ನಮ್ಮ ಮೋದಿಯವರು ಉತ್ತರ ಕೊಟ್ಟಿಲ್ಲ ಅದಕ್ಕೆ. ಆದರೆ ಇರಾನದ ಫಾರಿನ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಟ್ಟರು, ಎಲ್ಲಿವರೆಗೆ ಇಸ್ರೇಲ್ ಹಿಂದೆ ಸರಿಯುವುದಿಲ್ಲವೋ ನಾವು ಅಲ್ಲಿಂದ ನಿಲ್ಲುವುದಿಲ್ಲ, ನಾವು ಯಾರ ಮಾತು ಕೇಳುವುದಿಲ್ಲ ಅನ್ನೋ ಸ್ಪಷ್ಟವಾಗಿ ಹೇಳಿಬಿಡ್ತೀವಿ. ನೋಡಿಕೊಂಡು ನಾವು ಸೀಸ್ಫೈರ್ ಮಾಡ್ತೀವಿ, ಇನ್ನೂ ಒಪ್ಪಿಲ್ಲ ಅಂತ ಹೇಳಿದರು. ಇದು ಅವರ ಧೈರ್ಯ ಒಪ್ಪನು. ಆದರೆ ಒಳಗೊಳಗೆ ಮಾತ್ರ ಭಯ, ಯುದ್ಧದ ಭಯ, ಸಾವಿನ ಭಯ ಮೂರೂ ರಾಷ್ಟ್ರಕ್ಕೆ ಕಾಣಿದ್ದೀವಿ ಸುಳ್ಳಲ್ಲ. ಇದನ್ನು ನೋಡಿದಾಗ ಸಹಜ ಅನ್ನಿಸ್ತದೆ. ಇನ್ನೊಂದು ಮಾತಿ ಎಲ್ಲ ಭಾರತ ಜೊತೆಗಿನ ಸಂಬಂಧ ಆಗಿರ್ಬೋದು, ಇರಾನ್ ಮತ್ತು ಇಸ್ರೇಲ್ಗಿನ ಸಂಬಂಧ ಆಗಿರ್ಬೋದು, ಇವೆಲ್ಲ ಸಂದರ್ಭದಲ್ಲೇ ನಮ್ಮ ಡೊನಾಲ್ಡ್ ಟ್ರಂಪರ ಒಂದು ಅವರ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡಿದಾಗ ಒಂದು ಏನು ಅನ್ನಿಸ್ತದಪ್ಪ ಅಂದರೆ ಇನ್ನೂ ಚೈಲ್ಡಿಶ್ ಇವರು ಅಂತ. ಯುದ್ಧ ಅಂದರೆ ಇವ್ರಿಗೆ ಏನು ಗೊತ್ತಿಲ್ವಾ ಅಂತೇಳಿ, ಅಥವಾ ಇವರು ಜಾಣರು ಅತಿ ಹುಚ್ಚರು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಒಬ್ಬ ಮಗುವಿನ ಮನಸ್ಸಿದ್ದಂಗೆ ಸಡನ್ ಅನಿಸಿದ್ದನ್ನು ಮಾಡಿಬಿಡೋದು. ನೋಡಿರಿ, 2 ದಿನ ಹಿಂದೆ ಇರಾನನ್ನು ಪೂರ್ತಿ ಮುಗಿಸ್ಬಿಡ್ತೇನೆ ಅಂತೇಳಿ ಏನೋ ಒಂದು ಬಾಂಬ್ಗಳನ್ನ ಹಾಕಿರು, ಏನೋ ಮಾಡಿದರು, ಅದು ಏನೂ ಆಗಲಿಲ್ಲ. ಆಗಿರೋದಿಲ್ಲ ಅಂತಲ್ಲ, ಪರಿಣಾಮ ಆಗಲಿಲ್ಲ. ಮತ್ತಿನ್ನೂ ಷಡಂತ ಬಿಟ್ಟಿದ್ದು ಇರಾನ್. ಸ್ವತಃ ಇರಾನ್ ಹೇಳ್ಕೊಳ್ಳೋಕ್ಕೆತ್ತದ, ನಾನು ಯಾರಿಗೂ ಬಗ್ಗೋದಿಲ್ಲಪ್ಪ ಅಂತೇಳಿ. ಖಮೇನಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಇವತ್ತು ಅದು ಹೇಳಿ ನಿಮ್ಗೆ ಆರಂಭದಲ್ಲೇ, ಎಣ್ಣೆಯನ್ನು ಮಾರಿ 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 ಜಗತ್ತಿಗೆ ಸಾಕಷ್ಟು ದುಡ್ಡು ಗಳಿಸಿ ಅದನ್ನೆಲ್ಲ ಶಸ್ತ್ರಾಸ್ತ್ರ ಖರೀದಿ ಮಾಡಿದ್ದಾರೆ. ಅವರು ಪರಮಾಣು ಬಾಂಬ್ಗಳು ತಯಾರು ಮಾಡಿದ್ರೆ ಕೂತ್ಬಿಟ್ಟಿದ್ದಾರೆ, ಯಾರು ಬಂದರೂ ಬಿಡುವಾಗಿಲ್ಲ ಅಂತೇಳಿ. ಹೀಗಾಗಿ ಇರಾನ್ಗೂ ಸೊಕ್ಕು ಬಂದಿತ್ತು. ಇಸ್ರೇಲ್ ಅಂತ ನಾನು ಎಲ್ಲರನ್ನೂ ಗೆದ್ದಿದ್ದೀನಿ, ಲೆಬನಿಗಳನ್ನ ಗೆದ್ದಿದ್ದೀನಿ, ಜೋರ್ಡಾನಿನ ಗೆದ್ದಿದ್ದೀನಿ, ಪ್ಯಾಲೆಸ್ಟೈನನ್ನು ಉಳಿಸಿದ್ದೀನಿ, ಅನೇಕ ಭಯೋತ್ಪಾದಕ ಸಂಘಟನೆ ಮುಸ್ಲಿಂ ಭಯೋತ್ಪಾದಕರು ಮಣ್ಣು ಕೊಟ್ಟಿದ್ದೀನಿ ಅನ್ನೋ ಅಹಂಕಾರ ಇತ್ತು ಅವ್ರಿಗೂ.